ಈ ಸೆಷನ್ನಲ್ಲಿ ನಾವು 2 ಸೋಲಾರ್ ಬ್ಯಾಟರಿಗಳನ್ನ 12 ವೋಲ್ಟ್ಸ್ 100 ಆಂಪಿಯರ್ ಗಂಟೆಗಳು ಸರಣಿಯಲ್ಲಿ 24 ವೋಲ್ಟ್ಸ್ ಡಿಸಿ ಪಂಪ್ಗೆ ಹೇಗೆ ಸಂಪರ್ಕಿಸುವುದು ಮತ್ತು ಸರ್ಕ್ಯೂಟ್ನಲ್ಲಿ ವೋಲ್ಟೇಜ್ ಮತ್ತು ಕರೆಂಟ್ ಅನ್ನು ಪರೀಕ್ಷಿಸುವುದು ಹೇಗೆ ಎಂಬುದನ್ನ ಕಲಿಯಲಿದ್ದೇವೆ. ಈ ಸೆಷನ್ ಕೊನೆಯಲ್ಲಿ ನೀವು ಸೋಲಾರ್ ಬ್ಯಾಟರಿಗಳು ಏನೆಂದು ತಿಳಿಯಲು ಸಾಧ್ಯವಾಗುತ್ತದೆ. ವೋಲ್ಟಿಮೀಟರ್ ಮತ್ತು ಅಮ್ಮೀಟರ್ ಅನ್ನು ಗುರುತಿಸಿ ಡಿಸಿ ಪಂಪ್ ಏನೆಂದು ತಿಳಿಯಲು ಮತ್ತು 24 ವೋಲ್ಟ್ಸ್ ಡಿಸಿ ಪಂಪ್ಗೆ ಸರಣಿಯಲ್ಲಿ 2 ಸೌರ ಬ್ಯಾಟರಿಗಳನ್ನು ಕನೆಕ್ಟ್ ಮಾಡುವ ಹಂತಗಳನ್ನು ನಿರ್ವಹಿಸಬಹುದು. ಹಾಗೆ ಸರ್ಕ್ಯೂಟ್ನಲ್ಲಿ ವೋಲ್ಟೇಜ್ ಮತ್ತು ಕರೆಂಟ್ ಪರೀಕ್ಷಿಸಬಹುದು. ಸೋಲಾರ್ ಬ್ಯಾಟರಿಯು ಸೋಲಾರ್ ಪ್ಯಾನೆಲ್ಗಳಿಂದ ಉತ್ಪತ್ತಿಯಾಗುವ ವಿದ್ಯುತ್ ಶಕ್ತಿಯನ್ನು ಸಂಗ್ರಹಿಸಲು ಸೋಲಾರ್ ಪವರ್ ಸಿಸ್ಟಮ್ಗೆ ಸೇರಿಸಬಹುದಾದ ಸಾಧನವಾಗಿದೆ. ಸೋಲಾರ್ ಪ್ಯಾನೆಲ್ಗಳು ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಿದ ರಾತ್ರಿ ವಿದ್ಯುತ್ ಸ್ಥಗಿತ ಮತ್ತು ಮೋಡ ಕವಿದ ದಿನಗಳಲ್ಲಿ ಶೇಖರಿಸಿದ ಶಕ್ತಿಯನ್ನು ಎಲೆಕ್ಟ್ರಿಕಲ್ ಅಪ್ಲಿಕೇಶನ್ಗಳನ್ನು ಪವರ್ ಮಾಡಲು ಬಳಸಬಹುದು. ಫೋಟೋ ವೋಲ್ಟಾಯಿಕ್ ಪಿವಿ ಏರಿಯಿಂದ ಉತ್ಪತ್ತಿಯಾಗುವ ಶಕ್ತಿಯನ್ನು ಸಂಗ್ರಹಿಸುವುದು ಪಿವಿ ಸಿಸ್ಟಮ್ ಬ್ಯಾಟರಿಗಳ ಕಾರ್ಯವಾಗಿದೆ. ಅದನ್ನು ಅಗತ್ಯವಿರುವ ಎಲೆಕ್ಟ್ರಿಕಲ್ ಲೋಡ್ಗಳಿಗೆ ಪೂರೈಸುತ್ತವೆ. ಸ್ಟೇಬಲ್ ವೋಲ್ಟೇಜ್ಗಳಲ್ಲಿ ವಿದ್ಯುತ್ ಲೋಡ್ಗಳಿಗೆ ಶಕ್ತಿ ತುಂಬುವುದು, ಅಸ್ಥಿರತೆಯನ್ನು ತಡೆಯುವುದು ಮತ್ತು ವಿದ್ಯುತ್ ಲೋಡ್ಗಳು ಅಥವಾ ಅಪ್ಲಿಕೇಶನ್ಗಳಿಗೆ ಸರ್ಜ್ ಕರೆಂಟ್ ಪೂರೈಸುವುದು ಬ್ಯಾಟರಿಯ ಕಾರ್ಯವಾಗಿದೆ. ಬ್ಯಾಟರಿ ಆಪರೇಷನ್ಸ್ ಡಿಸ್ಚಾರ್ಜ್ ಮತ್ತು ಚಾರ್ಜ್ ಒಳಗೊಂಡಿರುತ್ತದೆ. ಡಿಸ್ಚಾರ್ಜ್ ಎನ್ನುವುದು ಬ್ಯಾಟರಿಯು ಕರೆಂಟ್ ಡೆಲಿವರಿ ಮಾಡುವುದಾಗಿದೆ. ಇದು ಡಿಸ್ಚಾರ್ಜ್ ಕರೆಂಟ್ ಅಥವಾ ದರದಿಂದ ಪ್ರಮಾಣೀಕರಿಸಲ್ಪಡುತ್ತದೆ. ಚಾರ್ಜಿಂಗ್ ಎನ್ನುವುದು ಬ್ಯಾಟರಿಯು ಕರೆಂಟ್ ಅನ್ನು ರಿಸೀವ್ ಮಾಡುವ ಒಂದು ಪ್ರಕ್ರಿಯೆಯಾಗಿದ್ದು ಚಾರ್ಜ್ ಕರೆಂಟ್ ಅಥವಾ ದರದಿಂದ ಪ್ರಮಾಣೀಕರಿಸಲ್ಪಡುತ್ತದೆ. ವಿದ್ಯುತ್ ವೋಲ್ಟೇಜ್ ಅಳೆಯಲು ವೋಲ್ಟ್ ಮೀಟರ್ ಬಳಸಲಾಗುತ್ತದೆ. ಸೋರ್ಸ್ ವೋಲ್ಟೇಜ್ ಅಳೆಯಲು ವೋಲ್ಟ್ ಮೀಟರ್ನ ಟರ್ಮಿನಲ್ಗಳನ್ನು ಸೋರ್ಸ್ ಟರ್ಮಿನಲ್ಗೆ ಕನೆಕ್ಟ್ ಮಾಡಿರಬೇಕು. ಇಲ್ಲಿ ಪಾಸಿಟಿವ್ ಟರ್ಮಿನಲ್ಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಟರ್ಮಿನಲ್ಗೆ ನೆಗೆಟಿವ್ ಎಂದು ತೋರಿಸಲಾಗಿದೆ. ವೋಲ್ಟ್ಸ್ ಮೀಟರ್ ಕನೆಕ್ಷನ್ ಎಲ್ಲ ಕಡೆ ಇರುತ್ತೆ ಅಥವಾ ಇದೊಂದು ಪ್ಯಾರಲಲ್ ಕನೆಕ್ಷನ್ ಆಗಿರುತ್ತದೆ. ವೋಲ್ಟ್ನ ಡೆಸಿಮಲ್ ಅಥವಾ ಡೆಸಿಮಲ್ ಸಬ್ ಮಲ್ಟಿಪಲ್ಗಳಿಗೆ ಕೆಲವು ಎಕ್ಸ್ಪ್ರೆಷನ್ಸ್ ಬಳಸಲಾಗುತ್ತದೆ. ಎಲೆಕ್ಟ್ರಾನ್ಗಳನ್ನು ನೋಡಲಾಗುವುದಿಲ್ಲ ಮತ್ತು ಯಾವುದೇ ಮನುಷ್ಯ ಎಲೆಕ್ಟ್ರಾನ್ಗಳನ್ನು ಎಣಿಸಲು ಸಾಧ್ಯವಿಲ್ಲ ಎಂಬುದು ನಮಗೆ ತಿಳಿದಿದೆ. ಸರ್ಕ್ಯೂಟ್ನಲ್ಲಿನ ಕರೆಂಟ್ ಅಳೆಯಲು ಅಮ್ಮೀಟರ್ ಎಂಬ ಉಪಕರಣವನ್ನು ಬಳಸಲಾಗುತ್ತದೆ. ಆಂಪಿಯರ್ಗಳಲ್ಲಿ ಕರೆಂಟ್ ಫ್ಲೋ ಅನ್ನು ಒಂದು ಅಮ್ಮೀಟರ್ ಅಳೆಯುವಂತೆ ಅದನ್ನು ರೆಸಿಸ್ಟೆನ್ಸ್ ಲೋಡ್ನೊಂದಿಗೆ ಸೀರೀಸ್ನಲ್ಲಿ ಕನೆಕ್ಟ್ ಮಾಡಿರಬೇಕು. ಆಂಪಿಯರ್ನ ಡೆಸಿಮಲ್ ಮತ್ತು ಡೆಸಿಮಲ್ ಸಬ್ ಮಲ್ಟಿಪಲ್ಸ್ಗಳಿಗೆ ನಿರ್ದಿಷ್ಟ ಎಕ್ಸ್ಪ್ರೆಷನ್ಗಳನ್ನು ಬಳಸಲಾಗುತ್ತದೆ. ಟ್ವೆಂಟಿ-4 ವೋಲ್ಟ್ಸ್ ವಾಟರ್ ಡಿಸಿ ಪಂಪ್ ಒಂದು ಎಲೆಕ್ಟ್ರಿಕಲ್ ವಾಟರ್ ಪಂಪ್ ಮೋಟರ್ ಆಗಿದ್ದು ಇದು 24 ವೋಲ್ಟ್ಸ್ ಡೈರೆಕ್ಟ್ ಕರೆಂಟ್ ಲೋ ವೋಲ್ಟೇಜ್ ಪವರ್ ಸಪ್ಲೈ ಬ್ಯಾಟರಿ ಅಥವಾ ಸೋಲಾರ್ ಪ್ಯಾನೆಲ್ನಿಂದ ಚಾಲಿತವಾಗುತ್ತದೆ. ಡಿಸಿ ಪಂಪ್ನ ಪ್ರಾಥಮಿಕ ಬಳಕೆಯು ನೀರನ್ನು ಹೆಚ್ಚಿಸುವುದು, ಎತ್ತುವುದು, ವರ್ಗಾಯಿಸುವುದು ಅಥವಾ ಸರ್ಕ್ಯುಲೇಟ್ ಮಾಡುವುದಾಗಿರುತ್ತದೆ. ಡಿಸಿ ವಾಟರ್ ಪಂಪ್ಗಳು ಕಾರ್ಯಕ್ಷಮತೆಯಲ್ಲಿ ಹೆಚ್ಚು ಮತ್ತು ಕಡಿಮೆ ಬೆಲೆಯಲ್ಲಿವೆ. ಇವು ಕೃಷಿ ಮಾರುಕಟ್ಟೆಗಳು, ಕೈಗಾರಿಕೆಗಳು ಮತ್ತು ಮನೆಯಲ್ಲಿ ಬಹಳ ಜನಪ್ರಿಯವಾಗಿವೆ. ಎಲ್ಲ ಬ್ಯಾಟರಿಗಳು ಒಂದೇ ರೇಟಿಂಗ್ ಹೊಂದಿರಬೇಕು ಮತ್ತು ವಿಭಿನ್ನ ದರದ ಬ್ಯಾಟರಿಗಳ ಮಿಶ್ರಣವನ್ನು ಅನುಮತಿಸಲಾಗುವುದಿಲ್ಲ. ಸಂಯೋಜನೆಯಲ್ಲಿ ಎಲ್ಲ ಸೀರೀಸ್ ಪಾತ್ಗಳು ಒಂದೇ ಸಂಖ್ಯೆಯ ಬ್ಯಾಟರಿಗಳನ್ನು ಹೊಂದಿರಬೇಕು. ಸೀರೀಸ್ನಲ್ಲಿ 2 ಸೋಲಾರ್ ಬ್ಯಾಟರಿಗಳನ್ನು 24 ವೋಲ್ಟ್ಸ್ ಡಿಸಿ ಪಂಪ್ಗೆ ಸಂಪರ್ಕಿಸುವ ಮತ್ತು ಸರ್ಕ್ಯೂಟ್ನಲ್ಲಿ ವೋಲ್ಟೇಜ್ ಮತ್ತು ಕರೆಂಟ್ ಅನ್ನು ಪರೀಕ್ಷಿಸುವ ವಿಧಾನ ಇಲ್ಲಿದೆ. ಸೋಲಾರ್ ಬ್ಯಾಟರಿಗಳು 12 ವೋಲ್ಟ್ಸ್ 100 ಆಂಪಿಯರ್ ಗಂಟೆಗಳು, 2 ನಂಬರ್ಸ್ 24 ವೋಲ್ಟ್ಸ್ ಡಿಸಿ ಪಂಪ್, ವೋಲ್ಟ್ ಮೀಟರ್ ಮತ್ತು ಅಮ್ಮೀಟರ್ನಂತಹ 2 ಸೋಲಾರ್ ಬ್ಯಾಟರಿಗಳನ್ನು ಕನೆಕ್ಟ್ ಮಾಡಲು ಮತ್ತು ಸರ್ಕ್ಯೂಟ್ನಲ್ಲಿ ವೋಲ್ಟೇಜ್ ಮತ್ತು ಕರೆಂಟ್ ಪರೀಕ್ಷಿಸಲು ಅಗತ್ಯವಿರುವ ಸಾಧನಗಳು ಮತ್ತು ಉಪಕರಣಗಳನ್ನು ನೀವು ಹೊಂದಿರುವಿರಾ ಎಂದು ಖಚಿತಪಡಿಸಿಕೊಳ್ಳಿ. ಎಂಡ್ ಕನೆಕ್ಟರ್ ಮತ್ತು ಎಂಡ್ ಕಲರ್ ಮಾರ್ಕಿಂಗ್ನೊಂದಿಗೆ ಕೆಂಪು ಬಣ್ಣ ಮತ್ತು ಕಪ್ಪು ಬಣ್ಣದ ಅಗತ್ಯವಿರುವ ಉದ್ದದ ಡಿಸಿ ಕೇಬಲ್ಗಳನ್ನು ತಯಾರಿಸಿ.
ಸಿದ್ಧಪಡಿಸಿದ ಡಿಸಿ ಕೇಬಲ್ಗಳನ್ನು ಬಳಸಿಕೊಂಡು ಒಂದು ಬ್ಯಾಟರಿಯ ನೆಗೆಟಿವ್ ಟರ್ಮಿನಲ್ನಿಂದ ಎರಡನೇ ಬ್ಯಾಟರಿಯ ಪಾಸಿಟಿವ್ ಟರ್ಮಿನಲ್ಗೆ ಕನೆಕ್ಟ್ ಮಾಡಿ. ನಂತರ ಎರಡನೇ ಬ್ಯಾಟರಿಯ ನೆಗೆಟಿವ್ ಟರ್ಮಿನಲ್ಗೆ ಕೆಂಪು ಬಣ್ಣದ ಡಿಸಿ ಕೇಬಲ್ ಕನೆಕ್ಟ್ ಮಾಡಿ ಮತ್ತು ಎರಡನೇ ಬ್ಯಾಟರಿಯ ನೆಗೆಟಿವ್ ಟರ್ಮಿನಲ್ಗೆ ಕಪ್ಪು ಬಣ್ಣದ ಡಿಸಿ ಕೇಬಲ್ಗೆ ಕನೆಕ್ಟ್ ಮಾಡಿ. ಎರಡು ಟರ್ಮಿನಲ್ಗಳ ನಡುವಿನ ವೋಲ್ಟೇಜ್ ಪರೀಕ್ಷಿಸಿ. ಆಫ್ ಸ್ಥಾನದಲ್ಲಿ ಸೀರೀಸ್ಗೆ ಕನೆಕ್ಟ್ ಆಗಿರುವ ಸ್ವಿಚ್ ಮೂಲಕ ಸೀರೀಸ್ ಸಂಯೋಜನೆಯ ಬ್ಯಾಟರಿಗಳ ಟರ್ಮಿನಲ್ಗಳಿಗೆ 24 VDC ಪಂಪ್ ಕನೆಕ್ಟ್ ಮಾಡಿ. ನೀವು ಪೊಲಾರಿಟೀಸ್ ನೋಡಿಕೊಳ್ಳುತ್ತೀರಿ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಬಳಿಕ ಇನ್ಲೆಟ್ ಅಥವಾ ಔಟ್ಲೆಟ್ ಟ್ಯೂಬ್ಗಳನ್ನು ಪಂಪ್ಗೆ ಕನೆಕ್ಟ್ ಮಾಡಿ ಮತ್ತು ಬಕೆಟ್ ನೀರಿನೊಳಗೆ ಇನ್ಲೆಟ್ ಪೈಪ್ನ ಇನ್ನೊಂದು ತುದಿಯನ್ನು ಸೇರಿಸಿ ಔಟ್ಲೆಟ್ ಟ್ಯೂಬ್ಗೆ ಸಂಗ್ರಹಿಸುವ ಬೌಲ್ ಇರಿಸಿ. ಸ್ವಿಚ್ ಆನ್ ಮಾಡಿ ಮತ್ತು ಪಂಪ್ನ ಚಾಲನೆಯಲ್ಲಿರುವ ಸ್ಥಿತಿಯನ್ನು ಪರೀಕ್ಷಿಸಿ. ಪಂಪ್ ಮೂಲಕ ವೋಲ್ಟೇಜ್ ಮತ್ತು ಕರೆಂಟ್ ಅಳೆಯಿರಿ ಮತ್ತು ಅವಲೋಕನಗಳನ್ನು ರೆಕಾರ್ಡ್ ಮಾಡಿ. ಎರಡು ಸೋಲಾರ್ ಬ್ಯಾಟರಿಗಳನ್ನ 12 ವೋಲ್ಟ್ಸ್ 100 ಆಂಪಿಯರ್ ಗಂಟೆಗಳು ಸರಣಿಯಲ್ಲಿ 24 ವೋಲ್ಟ್ಸ್ ಡಿಸಿ ಪಂಪ್ಗೆ ಹೇಗೆ ಸಂಪರ್ಕಿಸುವುದು ಮತ್ತು ಸರ್ಕ್ಯೂಟ್ನಲ್ಲಿ ವೋಲ್ಟೇಜ್ ಮತ್ತು ಕರೆಂಟ್ ಅನ್ನು ಪರೀಕ್ಷಿಸುವುದು ಹೇಗೆ ಎಂಬ ಈ ಸೆಷನ್ ಅಂತ್ಯವನ್ನ ನಾವು ತಲುಪಿದ್ದೇವೆ. ಈಗ ನೀವು ಸೋಲಾರ್ ಬ್ಯಾಟರಿಗಳು ಏನೆಂದು ತಿಳಿಯಲು ಸಾಧ್ಯವಾಗುತ್ತದೆ. ವೋಲ್ಟಿಮೀಟರ್ ಮತ್ತು ಅಮ್ಮೀಟರ್ ಅನ್ನ ಗುರುತಿಸಿ ಡಿಸಿ ಪಂಪ್ ಏನೆಂದು ತಿಳಿಯಲು ಮತ್ತು 24 ವೋಲ್ಟ್ಸ್ ಡಿಸಿ ಪಂಪ್ಗೆ ಸರಣಿಯಲ್ಲಿ 2 ಸೌರ ಬ್ಯಾಟರಿಗಳನ್ನ ಕನೆಕ್ಟ್ ಮಾಡುವ ಹಂತಗಳನ್ನ ನಿರ್ವಹಿಸಬಹುದು. ಹಾಗೆ ಸರ್ಕ್ಯೂಟ್ನಲ್ಲಿ ವೋಲ್ಟೇಜ್ ಮತ್ತು ಕರೆಂಟ್ ಪರೀಕ್ಷಿಸಬಹುದು.